ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಮ್ಮ ಸರ್ಕಾರ, ನಮ್ಮ ಪಕ್ಷ ಇದನ್ನು 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಇದನ್ನು ಮಾಡಿದಾಗ ದಿವಾಳಿ ಆಗಿಬಿಡ್ತದೆ ಈ ರಾಜ್ಯ ಸರ್ಕಾರ ಅಂತ ಹೇಳಿ ಹೇಳಿದ್ರು. ಅದು ಉತ್ತರ ಕೊಡ್ಲಿಕ್ಕೆ ಯಾರು ಇವಾಗ ಎಲ್ಲ ಉತ್ತರ ಕೊಡ್ಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಬಿಟ್ಟು ಎಂತಂತ ತಕ್ಕ ಕೂತಿದ್ದೀರಾ ನೀವು? ಕೆಲಸ ರಾಜಗೌಡ ಯಾಕೆ ನೀವು ಮಾತಾಡ್ತೀರಿ? ಈಗ ಚರ್ಚೆ ಮಾಡಕ್ ಬಿಟ್ಬಿಟ್ಟು ಇವ್ ತಕ್ಕ ಕೂತಿದ್ದೀರಾ ನೀವು? ದಿವಾಳಿ ಎಲ್ಲ ಐತೆ ಮತ್ತೆ ಸ್ವಾಮಿ ಅವರೇ ನಾವು ಮಾಡ್ತೀವಿ ಚರ್ಚೆ. ಓಕೆ, ಕೇಂದ್ರದಿಂದ ರಾಜ್ಯಕ್ಕೆ ಏನ್ ಮಾಡೋದು ಹೇಳಿ ಎಲ್ಲಾನು ಚರ್ಚೆ ಮಾಡೋಣ. ಕೇಂದ್ರ ನಮ್ದೊಂದೇ ಅಲ್ಲ, ರಾಜ್ಯದ್ದು ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ, ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ. ಕುತ್ಕೊಳ್ರಿ, ನೀವೇ ಜನಗಳ ವಿರೋಧಿ, ಜನಗಳ ವಿರೋಧಿ ನೀವೇ. ನೀವು ಕೇಂದ್ರ ಸರ್ಕಾರದ ನೀವು ಮಾತಾಡಿ ಮಂತ್ರಿ ಅವರೇ, ಏನ್ ನೀವು ಮಾಡಿದೀರಿ? ಮಂತ್ರಿ ಅವರೇ ತಾವು ಮಾತಾಡಿ ಕೂತ್ಕೊಳ್ತಾರೆ, ತಾವು ಸ್ಟಾರ್ಟ್ ಮಾಡಿ. ಕೆಲ್ಸಕ್ಕೆ ಬಾರ್ದ ಇವೆಲ್ಲನೂ ಹೌದು ತಂದಿದ್ದೀವಿ, ನಮ್ಮ ಸರ್ಕಾರ ತಂದಿದೆ, ಸ್ಟಾರ್ಟ್ ಮಾಡಿ, ಮಾತಾಡ್ತಾರೆ, ನೀವು ಸ್ಟಾರ್ಟ್ ಮಾಡಿ. ನಮ್ಮ ಶಿವಲಿಂಗ ಕರೆಕ್ಟ್ ಏನಾಗಿದೆ? ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ ಆಯ್ತು, ಚಂದ್ರಪ್ಪ ಕೂತ್ಕೊಳ್ಳಮ್ಮೆ. ಅದು ನಿಗಮದ ರೀತಿ ನೀವು ಯಾಕೆ ಚರ್ಚೆ ಮಾಡ್ತೀರಿ? ನಂದಾದ್ರೆ ಆಮೇಲೆ ನೀವು ಬರ್ಲಿಲ್ಲ ಹೊರಗಡೆ ಮೀಟಿಂಗ್ಗೆ.